ಅದರಿಂದ ಮೂಲ ಬೇರುಗಳನ್ನ ನಾವು ಗ್ರಹಿಸಿ ಅದಕ್ಕೆ ಚಿಕಿತ್ಸಕವಾಗಿ ಬದಲಾವಣೆಗಳನ್ನು ತರಬೇಕು. ಸೊ ಸಮಾಜದಲ್ಲಿ ತಾರತಮ್ಯ ಅನ್ನೋದು ಮೊದಲಿಂದ ಏನು ಬೇರೆ ಬೇರೆ ರೀತಿಯಲ್ಲಿ ಇದೆ. ಅದರಲ್ಲಿ ಸೊ ಬಣ್ಣದ ಆಧಾರದ ಮೇಲೆ ವರ್ಣ, ಮೇಲು ಕೀಳು, ಶೂದ್ರ, ಅಸ್ಪೃಶ್ಯ ಅನ್ನೋ ರೀತಿಯಲ್ಲಿ ಮನುಷ್ಯನೇ ಮಾಡ್ಕೊಂಡಿರ್ತಕ್ಕಂತಹ ಒಂದು ಕ್ರಿಯಾತ್ಮಕವಾದಂತಹ ಭಿನ್ನತೆ, ಭೇದ, ಶೋಷಣೆ. ಇಲ್ಲಿ ಸ್ತ್ರೀಗೆ ಏನಾಯ್ತು ಅಂದ್ರೆ ಆಕೆ ದೈಹಿಕವಾಗಿ ಸ್ವಲ್ಪ ಅಸಮರ್ಥತೆ, ಬಟ್ ಮಾನಸಿಕವಾಗಿ ವ್ಯಕ್ತಿತ್ವದಲ್ಲಿ ಇವತ್ತು ತೋರಿಸಿದ್ದಾರೆ, ಹಿಂದಿನಿಂದಲೂ ತೋರಿಸ್ತಾ ಇದ್ದಾರೆ. ಅವರು ಉನ್ನತ ಮಟ್ಟದವರು, ಸತ್ವಯುತ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥವ್ರು, ಪ್ರತಿಭೆ ಇರತಕ್ಕಂಥವ್ರು ಅಂತ ಹೇಳ್ಬಿಟ್ಟು. ಈ ದೈಹಿಕ ದೌರ್ಬಲ್ಯ ಅಂದ್ರೆ ಜೈವಿಕವಾದಂತಹ ಭಿನ್ನತೆ, ಸೊ ನೈಸರ್ಗಿಕ ಭಿನ್ನತೆಯಾಗೆ ಸೇರ್ಕೊಂಡು ಈ ಒಂದು ಸಮಾಜದ ವಾತಾವರಣದಲ್ಲಿ ಶೋಷಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಶಿಕ್ಷಣದಿಂದ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ ಅಂತ ಅನ್ನೋ ಒಂದು ಮಾತು ಇಲ್ಲಿ ಕೇಳ್ಬಂತು. ಅದಕ್ಕೆ ನನ್ನ ಅನಿಸಿಕೆ ಏನು ಅಂತ ಅಂದ್ರೆ, ಶಿಕ್ಷಣ ಅಂದ್ರೆ ಇವತ್ತಿನ ಶಿಕ್ಷಣ ಸ್ವಾಭಿಮಾನ, ಸಪ್ರತಿಷ್ಠೆ, ನನ್ನತನ, ನಾನು ಅನ್ನೋ ಭಾವನೆನೇ ಸೃಷ್ಟಿ ಮಾಡ್ತಾ ಇದೀವಿನ ಸಮರ್ಪಣಾ ಭಾವ ಅನ್ನೋದು ಇವತ್ತಿನ ಶಿಕ್ಷಣದಲ್ಲಿ ಹುಡುಕಿದ್ರೆ ಸಿಗ್ತಾ ಇಲ್ಲ. ಅದರಿಂದ ವೈಯಕ್ತಿಕತೆ ಅದನ್ನೇ ಬೆಳೆಸ್ತಾ ಇದೆ. ಸೊ ನೈತಿಕ ಮೌಲ್ಯ ಅನ್ನತಕ್ಕಂಥದ್ದನ್ನ, ಅದರಲ್ಲೇ ನಮ್ಮ ಗುರುಗಳೊಬ್ರು ನಾನು ಮಾನಸ ಗಂಗೋತ್ರಿ ಬಿಟ್ಟು ಬರ್ಬೇಕಾದ್ರೆ ಒಂದು ವಾಕ್ಯ ಬರ್ಕೊಟ್ರು. ಸೊ ಅವ್ರು ಇವತ್ತು ಬದುಕಿದ್ದಾರೆ, ಮೈಸೂರಿನಲ್ಲಿ ಇದ್ದಾರೆ, ಶೇಖಾಲಿ ಅವರು ಅಂತ ಹಾಸನ ಜಿಲ್ಲೆಯವರೇ. ಸೊ ಹಿಸ್ಟ್ರಿ ಪ್ರೊಫೆಸರ್ ಅವರು. ಸೊ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಸ್ಯಾಕ್ರಿಫೈಯಿಂಗ್ ಫಾರ್ ಅದರ್ಸ್ ಅಂತ. ಸೊ ಬೇರೆಯವರಲ್ಲಿ ತ್ಯಾಗದಲ್ಲಿ ಇರ್ತಕ್ಕಂಥ ತೃಪ್ತಿ ಇದೆಯಲ್ಲ, ಅದು ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಆ ತೃಪ್ತಿಯ ಅನುಭವಿಸ್ಬೇಕಾದ್ರೆ ಪಕ್ವ ಸಂಸ್ಕಾರ ಬೇಕು. ಆ ಸಂಸ್ಕಾರ ಈ ಹಿನ್ನೆಲೆ ಒಳಗೆ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬರಬೇಕು. ಅದರಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಈ ವ್ಯಕ್ತಿತ್ವ, ಲೌಕಿಕ ಪ್ರಪಂಚ, ಇವುಗಳ ಲೌಕಿಕವಾದಂಥ ಆಸಕ್ತಿಗಳನ್ನು ತುಂಬಿಕೊಂಡ್ರೆ ಸೊ ಹೆಂಡತಿನ ನೋಡಿದಾಗ ಏನನ್ಸುತ್ತೆ, ಆಕೆ ಮನೆ ಇಷ್ಟೊಂದು ಶ್ರೀಮಂತವಾಗಿದೆ, ಅಲ್ಲಿ ಆಸ್ತಿ ತಗೊಬಂದ್ರೆ ನಾನು ಇನ್ನೂ ಇರ್ಬೋದಲ್ಲ ಅನ್ನೋ ಒಂದು ಭಾವನೆ ಬೆಳೆಸ್ತಕ್ಕಂಥದ್ದು. ಸೊ ಹಾಗಾಗಿ ಇಷ್ಟು ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ, ಮತ್ತೆ ಇವತ್ತು ನಾನು ಮಾತಾಡ್ತಿದ್ದ ಬೆಳಗ್ಗೆಯಿಂದಲೂ ಸೊ ದಕ್ಷಿಣಾಮೂರ್ತಿಯವರ ಕೆಲವು ವಿಚಾರಗಳು, ವೈದ್ಯ ವಿಚಾರಗಳನ್ನ ನಾವು ನೋಡಿದಾಗ ನಾನು ತುಂಬಾ ಪ್ರಭಾವಿತಕ್ಕೊಳಗಾದೆ. ಸೊ ಹೆಣ್ಣಿನನ್ನು ತೋರಿಸ್ತಾ ಇದ್ದಾರೆ. ಪುರುಷ ಮಾತ್ರ ಅಲ್ಲ, ಸಾಮಾಜಿಕ ವ್ಯವಸ್ಥೆನೇ ಹಾಕಿ ಬಂದಿದೆ. ಅದರ ಮೂಲ ಬೇರುಗಳಿಗೆ ಚಿಕಿತ್ಸೆ ಕೊಡಬೇಕಿಲ್ಲ ಅಂತ ಅಂದ್ರೆ, ಕಾಯಿಲೆ ಇದೆ ಅಂತ ಡಾಕ್ಟರ್ ಹತ್ರಕ್ಕೆ ಹೋದ್ರೆ 2 ಮಾತ್ರೆ ಕೊಡ್ತಾರೆ, 3 ದಿವಸ ಹುಷಾರ ಆಗುತ್ತೆ. ಮತ್ತಿನ್ನ ಇನ್ನೊಂದ್ಸರಿ ಜ್ವರ ಬಂತ ಏನು, ಆವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಮೂಲ ಏನಿದೆ, ಈ ಜ್ವರಕ್ಕೆ ಕಾರಣ ಯಾವುದೋ ದೊಡ್ಡ ಕಾಯಿಲೆ ಇರಬೇಕು, ಅಲ್ಲಿ ಹುಡುಕಿ ಅಂದಾಗ ಆ ಭಾವನೆಯನ್ನ ಬೆಳೆಸಿ ಅದನ್ನ ಅರಿವು ಮೂಡಿಸಿ ಸಮಾಜನ ಬದಲಿಸಬೇಕು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಚರ್ಚೆ ಆಗಿದೆ. ಔಟ್ಕಮ್ ಏನಂತಂದ್ರೆ, ಈಗ ಸಾಕಷ್ಟು ಕಾನೂನುಗಳು ಮಹಿಳೆ ಪರವಾಗಿ ಇದ್ರೂ ಸಹಿತ ಅದರ ಪ್ರಯೋಜನವನ್ನು ಪಡೆಯುವಲ್ಲಿ ಮಹಿಳೆ ವಿಫಲರಾಗಿದ್ದಾಳೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮನೋಸ್ಥೈರ್ಯದ ಕೊರತೆ. ಇದನ್ನು ಯಾರು ತುಂಬಬೇಕು? ಈಗ ತಾಯಿಯೇ ಮೊದಲ ಗುರು ಅಂತೇಳಿ ಹೇಳ್ತಾರೆ. ಈ ಚಿಕ್ಕಂದಿನಿಂದಲೇ ಮಹಿಳೆಯ ಮಗುಗೆ ಏನ್ ಮಾಡ್ಬೋದು ಅಂದ್ರೆ ಮನೋಸ್ಥೈರ್ಯವನ್ನು ತುಂಬಿ ಆ ಕಾನೂನಿನ ಪ್ರಯೋಜನ ಪಡೆಯುವಂತೆ ಮಾಡ್ಕೊಳ್ಳುವಾಗ ಮಹಿಳೆ ಪಾತ್ರ ಬಹಳ ದೊಡ್ಡದು. ಅವಳ ಸ್ಥಾನಮಾನವನ್ನು ನಿರ್ಧರಿಸುವಲ್ಲಿ ಅವ್ರ ಪಾತ್ರನೂ ಬಹಳ ಮುಖ್ಯವಾಗಿದೆ ಇರುವಂತದ್ದನ್ನು ನಾನು ಹೇಳ್ಪಡ್ತೇನೆ. ಧನ್ಯವಾದ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಸಮಯವನ್ನು ಈ ಮೊದಲನೇ ಅಧಿವೇಶನದಲ್ಲಿ ನಾವು ಮಹಿಳೆಯ ಸಾಮಾಜಿಕ ಸ್ಥಾನಮಾನ ಮತ್ತು ಕಾನೂನು ಎಂಬ ವಿಷಯವಾಗಿ ಚರ್ಚಿಸಿದ್ದೇವೆ. ಇನ್ನೂ ಅತಿ ಹೆಚ್ಚಿನ ಚರ್ಚೆಗಳು ಬೇಕಾಗಿದೆ ಅಂತ ನನಗೆ ಅನಿಸ್ತಿದೆ. ಆದರೆ ಇವತ್ತಲ್ಲ, ಇನ್ನೊಂದು ದಿವಸ ಸೇರೋಣ ಅದಕ್ಕೆ. ಇವತ್ತು ಈಗಾಗಲೇ ಊಟ ಟೈಮ್ ಆಗಿದೆ, ಊಟ ರೆಡಿ ಇದೆ. ಅದಕ್ಕಿಂತ ಮೊದಲು ಅಧಿವೇಶನದಲ್ಲಿ ಶ್ರೀಮತಿ ರೂಪಾ ಹಾಸನ್ ಇವರು ಮಹಿಳೆಯ ಸಾಮಾಜಿಕ ಸ್ಥಾನಮಾನದ ಕುರಿತು ಸವಿಸ್ತಾರವಾಗಿ ಅವರ ಸ್ಥಾನಮಾನ, ಅವರ ಮೇಲೆ ನಡೆಯುವ ದೌರ್ಜನ್ಯ, ಅವರಿಗೆ ಸಂಬಂಧಿಸಿರುವ ಕೆಲವು ಕಾನೂನುಗಳನ್ನು ಸವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಇಲ್ಲಿ ಬಂದು ಈ ಅಧಿವೇಶನವನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ದಕ್ಷಿಣಾಮೂರ್ತಿ ಸರ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಅದು ಆವಾಗಲೇ ಕೊಟ್ಟಾಗಿದೆ ಅಂತೆ. ಅದರಿಂದ ಇವಾಗ ಈ ಒಂದು ಕಾನೂನು ಸಾಕ್ಷರತೆಯ ಸಮೀಕ್ಷೆಯನ್ನು ನಡೆಸಿದೆವು ನಾವು ಕಾಲೇಜಲ್ಲಿ. ಈ ಸಮೀಕ್ಷೆಯ ವಿಸ್ತೃತ ಮಂಡನೆಯನ್ನು ಶ್ರೀಮತಿ ರೇಖಾ ಚೌಹಾಣ್ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಕಾಲೇಜಿನವರಾಗಿರೋರು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ದಕ್ಷಿಣಾಮೂರ್ತಿ ಸರ್ ಅವರಿಗೆ. ಈ ಒಂದು ಅಧಿವೇಶನ ಅಧ್ಯಕ್ಷತೆಯನ್ನು ನಮ್ಮ ಮೊದಲನೇ ಅಧಿವೇಶನ ಮುಗಿದಿದೆ. ಊಟ ರೆಡಿ ಇದೆ. ಎಲ್ಲರೂ ಊಟ ಮುಗಿಸ್ಕೊಂಡು ಅರ್ಧ ಗಂಟೆಯಲ್ಲಿ ಮತ್ತೆ ತಕ್ಷಣ ಬಂದು ಸೇರಬೇಕಾಗಿ
ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಈ ಮಹಿಳೆಯರ ಒಂದು ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಈ ಒಂದು ವಿಷಯವಾಗಿ ನಾವು ಕೇವಲ ಒಂದು ಔಪಚಾರಿಕ ಜ್ಞಾನವನ್ನು ಹೊಂದಿರ್ತೇವೆ ವಿನಃ ಈ ದೌರ್ಜನ್ಯ ಅಂದರೆ ಏನು, ಈ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾನೂನುಗಳಿವೆ, ಕಿರುಕುಳ ಅಂದ್ರೆ ಏನು, ಅದಕ್ಕೆ ಏನಾದರೂ ಕಾನೂನುಗಳಿದ್ದಾವ, ಅದನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಸಂದೇಶವನ್ನು ಮುಟ್ಟಿಸುವ ಸಲುವಾಗಿ ಇವತ್ತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಇಲ್ಲಿಗೆ ಬರಮಾಡಿಕೊಡ್ಬೇಕಾಯಿತು. ಅಂತಹರಲ್ಲಿ ಮುಖ್ಯವಾಗಿ MB ಗಿರಿಜಾಂಬಿಕಾ ಇರ್ತಕ್ಕಂಥವರು BCom LLB ಪದವೀಧರೆಯವರು, ಪ್ರಸಿದ್ಧ ವಕೀಲರು. ಇವರು ಇಂದು ನಮ್ಮೊಟ್ಟಿಗೆ ಇದ್ದಾರೆ. ಇವರು ತಮ್ಮ ವಕೀಲಿ ವೃತ್ತಿನಲ್ಲಿ ಸುಮಾರು 13 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ ಮತ್ತು ವಕೀಲ ವೃತ್ತಿಯಲ್ಲಿ ಒಂದು ಕಾಯಕವೇ ಕೈಲಾಸ ಎಂಬಂತೆ ತಮ್ಮ ವೃತ್ತಿಯನ್ನ ಕೇವಲ ವೃತ್ತಿಯಾಗಿಸದೆ ಸಮಾಜದ ಒಳಿತಿಗೋಸ್ಕರ ಅವರು ತೊಡಗಿಸ್ಕೊಂಡಿದ್ದಾರೆ. ಅಂತಹದ್ರಲ್ಲಿ ಆ ಒಂದು ಮಧ್ಯಸ್ಥಿಕೆಗಾರರಿಗೆ ತರಬೇತಿಯನ್ನ ನೀಡುವ ಸಲುವಾಗಿ ಉತ್ತಮ ತರಬೇತಿಯನ್ನು ಹೊಂದ್ಕೊಂಡಿದ್ದಾರೆ ಮತ್ತು ಪ್ಯಾರಾ ಲೀಗಲ್ ಒಂದು ಸರ್ವಿಸ್ನಲ್ಲಿ ವಾಲಂಟಿಯರ್ಸ್ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗೂ ಇವರು ಮಹಿಳೆಯರಿಗೆ ವಿಶೇಷವಾಗಿ ಸಿವಿಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಗಮನವನ್ನು ನೀಡಿಸಿ ಉಚಿತ ಕಾನೂನಿನ ನೆರವನ್ನ ನೀಡ್ತಾ ಇದ್ದಾರೆ ಮತ್ತು ಆ ಒಂದು ನೆರವಿನ ಹಸ್ತವನ್ನ ಚಾಚಿ ಬಂದಂತಹ ಮಹಿಳೆಯರಿಗೆ ಉಚಿತವಾದ ಕಾನೂನಿನ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೂ ಇವರ ಈ ಒಂದು ಎಲ್ಲ ಕೆಲಸ ಕಾರ್ಯಗಳ ಹಿಂದೆ ಇವರ ಒಂದು ಪತಿಯವರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಅವರು ಆಡಿಟರ್ ಪ್ರಸಿದ್ಧ ಆಡಿಟರ್ ಆಗಿರ್ತಕ್ಕಂಥವರು ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಅವರ ಒಂದು ಬೆಂಬಲದಿಂದ ಇವರು ಇಷ್ಟೊಂದು ಈ ಸಮಾಜ ಸೇವೆಗೆ ತಮ್ಮ ತೋರಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇವರಿಗೆ ಏಕೈಕ ಪುತ್ರ ಇದ್ದಾರೆ. ಹೀಗಾಗಿ ಇಂತಹ ಒಂದು ಸಂಪನ್ಮೂಲ ವ್ಯಕ್ತಿಯನ್ನ ನಾವು ಇವತ್ತು ಬರಮಾಡಿಕೊಂಡು ಅವರನ್ನ ಈ ಒಂದು ನಿಮಗೆ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸುತ್ತೆ. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಮತ್ತು ಈ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಎರಡನೇ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಇಲ್ಲಿ ಬಂದಿರತಕ್ಕಂಥವರು ಇಂದಿರಾ ಕುಮಾರಸ್ವಾಮಿ ಅವರು. ಇವರು BA LLB ಪದವಿ ಹೊಂದಿರ್ತಾರೆ ಮತ್ತು ಇವರು ಕೂಡ ಮಧ್ಯಸ್ಥಿಕೆಗಾರರಾಗಿ ಒಂದು ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ 15 ವರ್ಷಗಳ ಸುದೀರ್ಘ ವಕೀಲ ವೃತ್ತಿಯ ಅನುಭವ ಇದೆ. ಇವರು ಸಿವಿಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಡೀ ಸ್ತ್ರೀ ಪುರುಷರಿಗೆಲ್ಲರಿಗೂ ಕೂಡ ವಿಶೇಷವಾದ ಒಂದು ಕಾನೂನಿನ ನೆರವನ್ನ ಉಚಿತವಾಗಿ ಎಲ್ಲರಿಗೂ ಒದಗಿಸಿಕೊಡ್ತಾ ಇದ್ದಾರೆ. ಮತ್ತು ಇವರ ಒಂದು ಈ ಎಲ್ಲ ಕೆಲಸ ಕಾರ್ಯಗಳಿಗೆ ನೆರವಾಗಿ ಮತ್ತು ಬೆಂಗಾವಲಾಗಿ ಇವರ ಪತಿಯವರಾಗಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ಅವರು ರೋಟರೀಸ್ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಇವರಿಗೆ ಒತ್ತಾಸೆಯಾಗಿ ನಿಂತಿರ್ತಾರೆ. ಇವರಿಗೆ 2 ಮಕ್ಕಳು, ಒಬ್ಬ ಮಗಳು ದ್ವಿತೀಯ PUC ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮತ್ತು ಮಗ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಉತ್ತಮ ನ್ಯಾಯಾಂಗ ಇಲಾಖೆಯ ಒಂದು ಹಿನ್ನೆಲೆ ಇದೆ. ಇವರ ಮಾವನವರು ನಿವೃತ್ತ ನ್ಯಾಯಾಧೀಶರು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ರು. ಅದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಇಂತಹ ಒಂದು ಕಾನೂನಿನ ಹಿನ್ನೆಲೆ ಇರತಕ್ಕಂತಹ ಒಬ್ಬರು ಸಂಪನ್ಮೂಲ ವ್ಯಕ್ತಿ ನಮ್ಮ ಮುಂದೆ ಬಂದು ನಿಮಗೆ ಕಾನೂನಿನ ಅರಿವನ್ನ, ಮಹಿಳೆಯರ ಕಾನೂನಿನ ಅರಿವನ್ನ ಮೂಡಿಸಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಇವರಿಬ್ಬರನ್ನು ಮತ್ತು ಮೇಡಮ್ ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಒಂದು ಚರ್ಚಾಗೋಷ್ಠಿ 2ನೇ ಅಧಿವೇಶನದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಕಾನೂನುಗಳು ಎಂಬ ವಿಷಯದ ಬಗ್ಗೆ ಶ್ರೀಮತಿ ಇಂದಿರಾ ಕುಮಾರಸ್ವಾಮಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆನಂತರ 2ನೇದಾಗಿ ಶ್ರೀಮತಿ ಗಿರಿಜಾಂಬಿಕಾ ಅವರು ಮಹಿಳೆಯ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಶ್ರೀಮತಿ ಇಂದಿರಾ ಕುಮಾರಸ್ವಾಮಿ ಅವರು ನಮ್ಮನ್ನ ಮೇಲೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಗಣ್ಯ ವ್ಯಕ್ತಿಗಳಿಗೆಲ್ಲ ನನ್ನ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಕಾನೂನು ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ಕಾಲೇಜು ಅಧ್ಯಾಪಕಗಳಿಗೂ ಕೂಡ ನನ್ನ ವಂದನೆಗಳು. ಬಹುಶಃ ಇವಾಗೆಲ್ಲ ಊಟ ಮಾಡಿ ಒಂದು ರೀತಿ ನಿದ್ದೆ ಬರ ನೋಡಲಿದ್ದೀರಾ ಅನ್ಸುತ್ತೆ, ಹೌದಾ? ಇಲ್ವಾ? ಜೋರಾಗಿ ಹೇಳ್ಬೇಕಿಲ್ಲ ಅಂತ. ಹೌದು, ಯಾರು? ಓಕೆ. ಈಗ ಬಹುಶಃ ಬೆಳಗಿಂದ ನೀವು ಮಹಿಳೆ ದೌರ್ಜನ್ಯ, ಮಹಿಳೆ, ಆಮೇಲೆ ಲೈಂಗಿಕ ಕಿರುಕುಳ,
ಮಹಿಳೆ ಅವಳ ಸಾಮಾಜಿಕ ಭದ್ರತೆ, ಸಾಮಾಜಿಕ ಅವಳಿಗೆ ಕೊಡ್ತಕ್ಕಂಥ ಸ್ಥಾನ, ಇದ್ರ ಬಗ್ಗೆ ಕೇಳ್ತಾನೆ ಬಂದಿದ್ದೀರಾ ಅಂತ ನಾನು ಅನ್ಕೋತೀನಿ. ಒಂದು ಇದೇ ಮಹಿಳೆ ಬಗ್ಗೆ ಆಗಿರೋದ್ರಿಂದ ಬಹುಶಃ ಪುರುಷ ವರ್ಗದವರಿಗೆ ಸ್ವಲ್ಪ ಬೇಜಾರಾದರೂ ಆಗಬಹುದು, ಕ್ಷಮೆ ಇರಲಿ. ಮಹಿಳೆ, ಈಗ ನಾನು ಒಂದು ಕ್ವಶನ್ ಫಸ್ಟ್ ಕೇಳ್ತೀನಿ. ದೌರ್ಜನ್ಯ ಅಂತಂದಾಗ ಮಹಿಳೆಯನ್ನು ಹೊರತಾಗಿ ಬೇರೆ ಏನು ನೆನಪಾಗುತ್ತೆ ನಿಮಗೆ? ಬೇರೆ ದೌರ್ಜನ್ಯ ಇಲ್ವಾ? ಇದೆ ಅಲ್ವಾ? ಸೊಸೈಟಿನಲ್ಲಿ ಬೇರೆ ಬೇರೆ ಥರದ ದೌರ್ಜನ್ಯ, ಒಂದು ಜಾತಿ ಮೇಲಾಗ್ತಕ್ಕಂಥ ದೌರ್ಜನ್ಯ ಪಂಗಡಗಳ ಮೇಲೆ ಆಗ್ತಾ ಇರುತ್ತೆ, ಧರ್ಮದ ಮೇಲೆ ಆಗ್ತಾ ಇರುತ್ತೆ, ಎಷ್ಟೋ ಸಲ ಸಾಮಾಜಿಕ ಒಂದು ಏನು ನಮ್ಮ ಒಂದು ಸಾಮಾಜಿಕ ಸಿಸ್ಟಮ್ ಅಂತ ಏನಿರ್ತೀವಿ, ವ್ಯವಸ್ಥೆ, ಅಲ್ಲಿ ನಡೀತಾನೆ ಇರುತ್ತೆ ದೌರ್ಜನ್ಯ. ಆದರೆ ಮಹಿಳೆ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯನ ನಾವು ತುಂಬ ಒಂದು ರೀತಿ ಅದನ್ನ ಕನ್ಸಿಡರಬಲ್ ಆಗಿ ಯೋಚನೆ ಮಾಡ್ತೀವಿ. ಯಾತಕ್ಕೆ ಅಂತಂದ್ರೆ ಹಿಂದಿನಿಂದಲೂ ಇದು ನಾನು ಹೇಳ್ತಿರೋ ಮಾತಲ್ಲ, ಮಹಿಳೆನ ದುರ್ಬಲ ವರ್ಗದವಳು ಅಂತ ಕನ್ಸಿಡರ್ ಮಾಡಿಬಿಟ್ಟಿದೆ ಸಮಾಜ. ಆದರೆ ಅದನ್ನ ನೀವು ಒಪ್ತೀರಾ? ನೀವು ದುರ್ಬಲರು ಅಂತ ಒಪ್ಕೋತೀರಾ ನೀವೆಲ್ಲ? ಇಲ್ಲ ಅಲ್ವಾ? ನಾವು ದುರ್ಬಲರು ಅಂತ ಒಪ್ಕೋಬಾರ್ದು. ಏಕೆ ಅಂತಂದ್ರೆ ಈಗಿನ ಒಂದು ಮಹಿಳೆ ಯಾವ ಸ್ಥಿತಿಲಿದ್ದಾಳೆ ಅಂತಂದ್ರೆ ಬಹುಶಃ ಮಹಿಳೆ ಪುರುಷಕ್ಕೆ ಸಮಾನವಾಗಿ ಮುಂದುವರಿತಾ ಇದ್ದಾರೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನೋಡಿದ್ರೂ ಕೂಡ ಮಹಿಳೆ ಪುರುಷನಿಗೆ ಸರಿ ಸಮಾನವಾಗಿ ನಿಂತಿದ್ದಾಳೆ. ಅಂತ ಒಂದು ಸಂದರ್ಭದಲ್ಲಿ ನಾನು ದುರ್ಬಲೆ, ನನಗೆ ಯಾವುದೋ ಒಂದು ಅಸಹಾಯಕಳು ನಾವು ಒಂದು ಭಾವನೆನ ನಾವು ಇಟ್ಕೋಬಾರ್ದು. ಗಾಂಧೀಜಿ ಮಧ್ಯರಾತ್ರಿಯಲ್ಲಿ ಯಾವಾಗ ಒಂದು ಹೆಣ್ಣು ನಿರ್ಭಯವಾಗಿ ಓಡಾಡ್ತಾಳೋ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ನಾವು ಅನ್ಕೋತೀವಿ ಅಂತ ಒಂದು ಏನು ಮಾತಿದೆ, ಅದಿನ್ನೂ ನಮ್ಮ ದೇಶದಲ್ಲಿ ಬಂದಿಲ್ಲ. ನನ್ನ ಒಂದು ಅಂದಾಜು ಪ್ರಕಾರ ಇನ್ನೂ ಬಂದಿಲ್ಲ. ಯಾಕೆ ಅಂತಂದ್ರೆ ನಾವು ಎಲ್ಲೇ ನೋಡ್ಲಿ ದಿನ ಬೆಳಗಾದ್ರೆ ಪೇಪರ್ ನಮ್ಮ ಕಣ್ಮುಂದೆ ಕಾಣೋದೇನು, ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಬಲಾತ್ಕಾರದಿಂದ ಒಂದು ಮಹಿಳೆ ಇದಾಗಿರೋದು, ಅಥವಾ ಅವಳನ್ನ ಕರ್ಕೊಂಡೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಥರ ಎಲ್ಲ. ಅಂದ್ರೆ ಒಟ್ಟಲ್ಲಿ ಹೆಣ್ಣಿಗೆ ರಕ್ಷಣೆ ಅನ್ನೋದು ಈ ಸಮಾಜದಲ್ಲಿ ಇಲ್ಲ. ಆದರೆ ನಮ್ಮನ್ನ ರಕ್ಷಣೆ ನಾವೇ ಮಾಡ್ಕೋಬೇಕು, ಯಾರನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆ? ನಾವು ಸಬಲರು ಅಂತ ನಾವು ಹೇಳ್ಕೊತೀವಿ ಅಲ್ವಾ? ನಮ್ಮನ್ನ ದುರ್ಬಲರು ಅಂತ ಕರೆಯೋದನ್ನ ನಾವು ಇಷ್ಟಪಡ್ತೀವಾ? ಇಲ್ಲ ಅಲ್ವಾ? ನಾವು ದುರ್ಬಲರಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸಬಲರಾಗಬೇಕಾದ್ರೆ ಏನ್ ಮಾಡಬೇಕು? ನಮಗೆ ಸಂವಿಧಾನದಲ್ಲಿ ಕೊಟ್ಟಂತಹ ಕಾನೂನಿನ ಬಗ್ಗೆ ನಾವು ಅರಿವನ್ನು ಇಟ್ಕೋಬೇಕು, ಅದ್ರ ಬಗ್ಗೆ ಒಂದು ಅರಿವನ್ನ ಬೆಳೆಸ್ಕೋಬೇಕು. ಏನ್ ಕೊಟ್ಟಿದ್ದಾರೆ ಕಾನೂನಲ್ಲಿ? ನಮ್ಮನ್ನ ಪ್ರೊಟೆಕ್ಷನ್ ಮಾಡೋ ಅಂತ ಕಾಯ್ದೆಗಳು ಏನಿದಾವೆ? ನಮ್ಮ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ, ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾ ಇರುತ್ತೆ, ಮೇಲಿಂದ ಮೇಲೆ ಅವಮಾನಗಳು ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು? ನಮಗೆ ಕಾನೂನಿನ ಒಂದು ರಕ್ಷಣೆ ಯಾವ ಥರದಲ್ಲಿ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ದೌರ್ಜನ್ಯ, ಈಗ ದೌರ್ಜನ್ಯ ಅಂದ್ರೆ ಏನು? ಲಿಟ್ರಲ್ ಮೀನಿಂಗ್ ಬೇಕು ನಮಗೆ, ಪದದ ಅರ್ಥ ಬೇಡ. ಪರ್ಯಾಯ ಪದ ದೌರ್ಜನ್ಯ ಅಂತಂದ್ರೆ ನೀವು ಏನೋ ಒಂದು ಹೇಳ್ತೀರಾ, ಲಿಟ್ರಲ್ ಮೀನಿಂಗ್ ಏನ್ ಅನ್ಕೊಂಡಿದ್ದೀರಾ? ದೌರ್ಜನ್ಯ ಅಂದ್ರೆ ಏನು? ಯಾರಾದ್ರೂ ಒಬ್ರು ಹೇಳಿ ಅಂತ ನಿಂತ್ಕೊಂಡು ದೌರ್ಜನ್ಯ ಅಂದ್ರೆ ಏನು? ಇಷ್ಟು ಬೆಳಗಿಂದ ನೀವು ಮಾತು ಕೇಳ್ತಾನೆ ಬಂದಿದ್ದೀರಿ ಅಲ್ವಾ? ದೌರ್ಜನ್ಯ ಅಂದ್ರೆ ಏನು ಹೇಳಿ, ಯಾರಾದ್ರೂ ಒಬ್ರು ನಿಂತ್ಕೊಂಡು ಬೇಗ. ಎಫೆಕ್ಟ್ ಆಗಿರ್ಬೇಕು, ಬೆಳಗಿನಿಂದ ಮಾತು ನಿಮ್ಮ ಇದಕ್ಕೆ ಹೋಗಿರ್ಬೇಕು ಅಲ್ವಾ? ಹೇಳಿ ಪ್ಲೀಸ್, ದೌರ್ಜನ್ಯ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಹಾ, ಯಾರಾದ್ರೂ ಒಬ್ರು ಹೇಳಿ. ಈಗ ನಾನು ಹೇಳೋಂತ ಒಂದು ಮಾತು ಕೇಳಿ, ದೌರ್ಜನ್ಯ ಅಂತ ಅನ್ಸೋದು ಯಾವಾಗ? ನನಗೆ ಒಂದು ರೈಟ್ಸ್ ಇದೆ, ನನ್ನದೇ ಆದ ಒಂದು ಸ್ವಾತಂತ್ರ್ಯ ಇದೆ, ಹೌದಾ? ನಾನು ಖುಷಿ ಆಯ್ತು, ಇಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ರಾತ್ರಿ 10 ಗಂಟೆ ಹೊತ್ತಿಗೆ ಬರಕ್ ಆಸೆ ಆಗುತ್ತೆ ನನಗೆ. ಆದ್ರೆ ನಂಗೆ ಬರೋಕ್ಕಾಗಲ್ಲ, ಅಲ್ಲಿ ಯಾರೋ ಅಡ್ಡಗಾಡ್ತಾರೆ, ನನ್ನನ್ನ ಮೈ ಮುಡ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ. ಆವಾಗ ನನ್ನ ರೈಟ್ಸ್ ಕಟ್ಟಲ್ಲ, ಇದಾಗಲ್ವಾ? ಕರ್ಬಾಗಲ್ವಾ? ನನ್ನ ಒಂದು ಹಕ್ಕನ್ನ ಕಸ್ದಂಗಾಗ್ಲಿಲ್ವಾ? ಅದೊಂದು ನಿಮ್ಮೆಲ್ಲಾಗ ದೌರ್ಜನ್ಯ ಅಲ್ವಾ? ಅದನ್ನ ಹೇಳ್ಬೋದಲ್ವಾ ನಾವು? ಕಾನೂನಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ನನ್ನ ಒಂದು ರೈಟ್ಸ್ ಇದೆ ಅದು ವೈಲೇಟ್ ಆಗ್ತಾ ಇರುತ್ತೆ, ಮೇಲಿಂದ ಮೇಲೆ ವೈಲೇಟ್ ಆಗುತ್ತೆ. ಅದನ್ನೇ ದೌರ್ಜನ್ಯ ಅಂತ ಯಾಕೆ ಹೇಳ್ಬಾರ್ದು ನಾವು? ಅದೇ ತಾನೇ ದೌರ್ಜನ್ಯ ಅಂದ್ರೆ. ಈಗ ಒಂದು ಫ್ಯಾಮಿಲಿನಲ್ಲಿ, ಒಂದು ಕುಟುಂಬದಲ್ಲಿ ಆಗ್ತಕ್ಕಂಥ ದೌರ್ಜನ್ಯ ಅದೇನೆ. ಒಂದು ಮನೆಗೆ ಹೋಗಿ ನಾವು ಸೊಸೆಯಾಗಿ ಸೇರಿರ್ತೀವಿ, ಇಲ್ಲ ಒಂದು ಮನೆಯಲ್ಲಿ ನಾನು ಮಗಳಾಗಿರ್ತೀನಿ, ಒಂದು ಹೆಣ್ಣು, ಒಟ್ಟಲ್ಲಿ ನನ್ನ ಒಂದು ಸ್ಥಾನ ಒಂದು ಮಹಿಳೆ ಆಗಿರ್ತೀನಿ ನಾನು. ಆದರೆ ನಾನು ಮಹಿಳೆಯನ್ನ ಒಂದೇ ಒಂದು ಕಾರಣದಿಂದ ನನ್ನ ಮೇಲೆ ಮೇಲಿಂದ ಮೇಲೆ ಕೆಲವೊಂದು ಒತ್ತಡಗಳನ್ನ, ಮನೆಯ ಒಂದು ಹಿರಿಯವರು ಇರ್ಬೋದು, ಅಥವಾ ಅಣ್ಣ ತಮ್ಮಂದ್ರೆ ಇರ್ಬೋದು, ಇಲ್ಲ ತಂದೆ ತಾಯಿ ಇರ್ಬೋದು, ಇಲ್ಲ ಅತ್ತೆ ಮಾವ ಇರ್ಬೋದು, ಇಲ್ಲ ಗಂಡನೇ ಇರ್ಬೋದು, ಒತ್ತಡಗಳನ್ನು ಹಾಕ್ತಾ ಹೋಗ್ತಾನೆ. ನೀನ್ ಹಿಂಗ್ ಮಾಡಬಾರ್ದು, ನೀನ್ ಹಿಂಗ್ ಕೂತ್ಕೋಬಾರ್ದು, ನೀನ್ ಈ ತರ ಇದ್ ಮಾಡಬಾರ್ದು, ಹೌದಾ? ಆ ತರ ಹೇಳಿದಾಗೆಲ್ಲ ನಮ್ಮ ಮನಸ್ಸಿಗೆ ಏನಾಗುತ್ತದು? ನನ್ನ ಮನಸ್ಸ ಮೇಲೆ ವಿರುದ್ಧ ಪರಿಣಾಮ. ನಾನು ಏನ್ ಮಾಡಿದ್ರು ಹಿಂಗ್ ಮಾಡ್ತಾರಲ್ಲ, ನನ್ನನ್ನು ಖಂಡಿಸ್ತಾರಲ್ಲ, ನನ್ನ ಪ್ರತಿಯೊಂದು ನಡೆನುಡಿಗಳನ್ನು ಪ್ರತಿಬಂಧಿಸ್ತಾರಲ್ಲ, ಯಾಕೆ? ಹೌದಾ? ಇದೊಂದು ನಿಮ್ಮಲ್ಲಿ ಮೈಂಡ್ ಅಲ್ಲಿ ಒಂದು ವಿರುದ್ಧ ಇದು ಶುರುವಾಗ್ಬಿಡುತ್ತೆ, ತಾಕ್ಲಾಟಗಳು ಬರಕ್ ಶುರುವಾಗ್ಬಿಡುತ್ತೆ. ಈ ಒಂದು ಗೊಂದಲಗಳಿಗೆಲ್ಲ ಒಂದು ಪರಿಹಾರ ಬೇಕಲ್ವಾ?
ಈಗ ಪುರುಷ ಏನ್ ಮಾಡ್ತಾನೆ, ಅವನು ಒಂದ್ ರೀತಿಲಿ ಪುರುಷ ಹೇಗೆ ಅಂತಂದ್ರೆ ಅವ್ರು ಯಾರಿಗೂ ಕೇರ್ ಮಾಡೋದಿಲ್ಲ, ಒಂಥರ ಡ್ಯಾಶಿಂಗ್ ನೇಚರ್ ಅಂತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ರಾಕ್ಷಸಿ ಪ್ರವೃತ್ತಿ ಅಂತಾನು ಹೇಳ್ಬೋದೇನಪ್ಪ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಯಾಕೆಂದ್ರೆ ಅವ್ರಿಗೆ ಕೊಟ್ಟಿರೋ ಒಂದು ಸ್ವಾತಂತ್ರ್ಯ ಆಗಿದೆ. ಸಮಾಜದಲ್ಲಿ ಅವ್ರನ್ನ ನಾವು ಮೊದಲಿಂದ ಅದೇ ತರ ನೋಡ್ಕೊಂಡು ಬಂದ್ಬಿಟ್ವಿ. ಆದ್ರೆ ನಮ್ಮಲ್ಲಿ ನಮ್ಮ ಒಂದು ದುರಾದೃಷ್ಟ ಏನಂತಂದ್ರೆ, ಮಹಿಳೆಯನ್ನ ಒಂದು ಆ ಮಟ್ಟದಲ್ಲೇ ಹಿಂದಿನ ಮನುಕುಲದಿಂದಲೂ ಕೂಡ ಮಹಿಳೆನ ಅದೇ ಸ್ಥಾನದಲ್ಲೇ ಇಡ್ತಾ ಬಂದ್ರು. ನಮ್ಮನ್ನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಪಡ್ಲೇ ಇಲ್ಲ ಅನ್ಸುತ್ತೆ. ಬೇಕಾದಷ್ಟು ಕಾನೂನುಗಳು ಆಗಿದಾವೆ, ಆದ್ರೂ ಕೂಡ ನಾವು ಅದೇ ಸ್ಟೇಜಲ್ಲೇ ಇದ್ದೀವಿ. ಸೊ ಈಗ ಇದು ಒಂದು ಇಂಟ್ರಡಕ್ಷನ್ ಅಷ್ಟೇ, ನಿಮಗೆ ಒಂದು ಸಣ್ಣ ಇದನ್ನು ಕೊಟ್ಟಿದ್ದೀನಿ ನಾನು. ಈಗ ದೌರ್ಜನ್ಯ ಯಾವ್ಯಾವ ತರದಲ್ಲಿ ನಮ್ಮ ಮೇಲೆ ಆಗುತ್ತೆ? ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಅಂತ ಕರೆಯಬಹುದಾದ್ರೆ ಅದು ಯಾವ ತರಹದ ದೌರ್ಜನ್ಯಗಳು ಆಗ್ತವೆ, ಮತ್ತು ಆ ದೌರ್ಜನ್ಯ ಆದಾಗ ನಿಮಗೆ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ನಿಮಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಏನು ಇದು ಆಕ್ಟ್ ಏನು ಹೇಳ್ತೀರ ಅದಕ್ಕೆ, ಒಂದು ಕನ್ನಡ ಪದ ಕಷ್ಟ, ಒಂದು ಏನ್ ನಿಮಗೆ ಒಂದು ಇದನ್ನ ಪ್ರೊವೈಡ್ ಮಾಡಿದ್ದಾರೆ ಅನ್ನೋದನ್ನ ನಾವೀಗ ಯೋಚನೆ ಮಾಡೋಣ. ಸೊ ಇಲ್ಲಿ ನೋಡಿ, ಈಗ ಉದಾಹರಣೆಗೆ ನಾನು ಒಂದು ಮನೆಗೆ ಒಂದು ಸೊಸೆಯಾಗಿ ಹೋಗ್ತೀನಿ, ಮದುವೆ ಆಗಿ ಸೊಸೆಯಾಗಿ ಹೋದಾಗ ನನ್ನ ಮೇಲೆ ಒಂದು ಕಿರುಕುಳ ಅಥವಾ ದೌರ್ಜನ್ಯಗಳು ಆದ್ರೆ ಏನಾಗುತ್ತೆ? ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಒಂದು ಇಂಟ್ರಡಕ್ಷನ್ ಆಯಿತು. 2005ರಲ್ಲಿ ಬಂದಂತಹ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005 ಅಂತ. ಇದನ್ನ ಮುಖ್ಯವಾಗಿ ಜಾರಿಗೆ ತಂದ ಉದ್ದೇಶ ಏನಂತಂದ್ರೆ, ಅಂದ್ರೆ ಈ ಕಾನೂನು ಜಾರಿಗೆ ಬರಬೇಕಾದ್ರೆ ಮೊದಲು ಬೇರೆ ಯಾವುದು ಮಹಿಳೆಯನ್ನ ಪ್ರೊಟೆಕ್ಟ್ ಮಾಡೋಂಥ ಕಾನೂನು ಇರ್ಲಿಲ್ವಾ? ಇತ್ತು. ಯಾವುದ್ರಲ್ಲಿ? ಈಗ ಇಂಡಿಯನ್ ಪಿನಲ್ ಕೋಡ್ 1960, ಅದ್ರಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಭಾರತ ದಂಡ ಸಂಹಿತೆ 1960ರಲ್ಲಿ ಸೆಕ್ಷನ್ 498A ಕೆಳಗಡೆ ಹೋದಾಗ ನಮಗೆ ರಕ್ಷಣೆ ಕೊಡ್ತಾರೆ. ಏನ್ ಕೊಡ್ತಾರೆ? ನಿಮ್ಮ ಮೇಲೆ ಆಗ್ತಕ್ಕಂಥ ಯಾವುದೇ ದೌರ್ಜನ್ಯಗಳಿಗೆ, ವರದಕ್ಷಿಣೆ ಸಾವಿರ್ಬೋದು, ಅಥವಾ ವರದಕ್ಷಿಣೆಯಿಂದ ಕಿರುಕುಳ ಕೊಡ್ತಾ ಇರ್ಬೋದು, ಇನ್ನು ಬೇರೆ ಯಾವುದೇ ಲೈಂಗಿಕ ಕಿರುಕುಳ ಇರ್ಬೋದು, ಏನೇ ಆದ ಸಂದರ್ಭದಲ್ಲಿ 498A ಕೆಳಗಡೆ ಒಂದು ಕ್ರಿಮಿನಲ್ ಪಿಟಿಷನ್ ಕೋರ್ಟ್ ಮುಂದೆ ಹಾಕೊಂಡ್ಬಿಟ್ಟು ನೀವು ನ್ಯಾಯವನ್ನು ಕೇಳೋಂಥ ಒಂದು ಸಂದರ್ಭನ ನಿಮಗೆ ಕ್ರಿಯೇಟ್ ಮಾಡಿದ್ದಾರೆ 498A. ಅದಾದ ನಂತರ ಇನ್ನೊಂದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಬಂತು. ಡೌರಿ ಪ್ರೊಹಿಬಿಷನ್ ಆಕ್ಟ್ ಆಫ್ 1961. ಅದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅದೇ ಈಗಾಗಲೇ ಆಲ್ರೆಡಿ ಎಲ್ಲ ಹೇಳಿದ್ದಾರೆ, ಏನಂತಂದ್ರೆ ವರದಕ್ಷಿಣೆಯಿಂದ ಸಾವಾಗೋದು, 7 ವರ್ಷದೊಳಗೆ ಏನಾದರೂ ಅನುಮಾನಾಸ್ಪದವಾಗಿ ಸಾವು ಕಂಡು ಬಂದಲ್ಲಿ ಒಂದು ಮಹಿಳೆದು, ಆವಾಗ ಅದನ್ನ ಡೌರಿ ಡೆತ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಹತ್ತಿರದ ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಅವರು ಅದನ್ನ ಆವಾಗ ಆ ಕೇಸಿನ ಒಂದು ಇದರಲ್ಲಿ ತನಿಖೆ ಮಾಡಿಬಿಟ್ಟು ಏನ್ ಮಾಡ್ಬೋದಾದಂತ ಒಂದು ಸಂದರ್ಭಗಳಿದಾವೆ ಎಲ್ಲವನ್ನು ಮಾಡಿ ಕೋರ್ಟಿಗೆ ಅದನ್ನ ಕೇಸನ್ನ ಚಾರ್ಜ್ ಶೀಟ್ ಹಾಕಿ ಕಳಿಸೋಂಥ ಒಂದು ಸಾಧ್ಯತೆಗಳಿದಾವೆ. ಇದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬರಬೇಕಾದ್ರೆ ಮೊದಲಿರ್ತಕ್ಕಂಥ ಕಾಯ್ದೆಗಳು. ಅದಾದ ನಂತರ ಇನ್ನೂ ಒಂದು 125 CRPC ನಲ್ಲಿ, ಅದು ಅಂದ್ರೆ ಅದು ಪ್ಯೂರ್ಲಿ ಮೇಂಟೆನೆನ್ಸ್ ಬರುತ್ತೆ. ಅಂದ್ರೆ ನಿಮ್ಗೆ ಮನೆಯಲ್ಲಿ ಗಂಡ ಮನೆಯಿಂದ ಆಚೆ ಹೊರಗಾಕಿದಾಗ ಒಂದು ನೋಡ್ಕೊಳಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ, ಅಥವಾ ಗಂಡನಿಗೂ ಹೆಂಡತಿಗೂ ಒಂದು ಡಿಫರೆನ್ಸ್ ಬಂದು ನಾವು ಜೀವನ ಮಾಡೋಕ್ಕಾಗದೇ ಹೊರಗಡೆ ಇರ್ತೀನಿ ಅಂತ ಅವಳು ಏನಾದರೂ ಡಿಸೈಡ್ ಮಾಡಿದಲ್ಲಿ, ಅಥವಾ ಅವನೇ ಅವಳನ್ನ ಹೊರಗಾಕಿದಂಥ ಪಕ್ಷದಲ್ಲಿ 125 ಕೆಳಗಡೆ ಮೇಂಟೆನೆನ್ಸ್ ಕೇಳಿ ಪರಿಹಾರವಾಗಿ ಅವಳ ಜೀವನಾಂಶವನ್ನು ಕೇಳಿ ಹಾಕ್ತಕ್ಕಂಥ ಒಂದು ಕಾಯ್ದೆ. ಅದು ಬಿಟ್ಟರೆ ನಮಗೆ ಹಿಂದೂ ಲಾನಲ್ಲಿ ನಮಗೆ ಗೊತ್ತೇ ಇದೆ, ಹಿಂದೂ ಲಾನಲ್ಲಿ ಮೇಂಟೆನೆನ್ಸ್ ಆಕ್ಟ್ ಕೆಳಗಡೆ ನಮಗೆ ಹಲವಾರು ವಿಶೇಷ ಕಾಯ್ದೆಗಳನ್ನು ಕಲ್ಪಿಸಿದ್ದಾರೆ. ಆದರೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ, ವಿಶೇಷವಾಗಿ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005 ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ. ಇದರಲ್ಲಿ ದೌರ್ಜನ್ಯವನ್ನು ಯಾವ ತರದ ದೌರ್ಜನ್ಯಗಳನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ, ಕೋರ್ಟಿಗೆ ಒಂದು ನಾವು ದೌರ್ಜನ್ಯ, ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ನೀವು ಒಂದು ಕೇಸ್ ಹಾಕಬೇಕು ಅಂತ ಇದು ಇಷ್ಟಪಟ್ಟಲ್ಲಿ ಅಲ್ಲಿ ಏನಾಗಿರಬೇಕು, ಘಟನೆಗಳು ಏನಾಗಿರಬೇಕು ಅನ್ನೋದಕ್ಕೆ. ಉದಾಹರಣೆಗೆ ಈಗ ಮೌಖಿಕವಾಗಿ ನಿಂದನೆ ಮಾಡ್ತಾನೇ ಇರೋದು, ನಿಮ್ಮನ್ನ ಫಿಸಿಕಲಿ ಅಬ್ಯೂಸ್ ಮಾಡೋದು. ಫಿಸಿಕಲಿ ಅಬ್ಯೂಸ್ ಮಾಡೋದು ಅಂದ್ರೆ ಹೊಡೆಯೋದು, ಬಡಿಯೋದು, ಅಥವಾ ಹೊಡೆಯೋರ್ ತರ ಬರೋದು, ಹೊಡೆದಿರಲ್ಲ ಹೊಡೆಯೋರ್ ತರ ಬರೋದು, ಅದು ನಿಮಗೆ ಹೆದರಿಕೆ ತರುತ್ತೆ, ತುಂಬಾ ಭಯ ಹುಡ್ಸುತ್ತೆ. ಅದೇ ಎಷ್ಟೋ ಸಲ ಭಯ ಆಗುತ್ತೆ. ಹೊಡೆದ್ರೆ ಒಂದು ಏಟ್ ತಡ್ಕೊಂಡ್ಬಿಡ್ಬೋದು, ಆದ್ರೆ ಹೆದರಿಸ್ತಾರಲ್ಲ ಹೊಡೆಯೋ ತರ, ಅದು ತುಂಬಾ ಕಷ್ಟ. ಆ ಥರದ ಒಂದು ಸಂದರ್ಭದಲ್ಲಿ ಆಮೇಲೆ ಎಕನಾಮಿಕಲಿ ನಿಮ್ಮನ್ನ ವೀಕ್ ಮಾಡೋದು. ಹೇಗೆ? ಈಗ ನಿಮಗೆ ಖರ್ಚಿಗೆ, ದಿನನಿತ್ಯದ ಒಂದು ಖರ್ಚಿಗೆ ಏನಾದರೂ ಬೇಕಾಗಿರುತ್ತೆ, ದುಡ್ಡಿನ ಒಂದು ಅವಶ್ಯಕತೆ ಇರುತ್ತೆ, ವಸ್ತುಗಳ ಒಂದು ಅವಶ್ಯಕತೆ ಇರುತ್ತೆ, ಅದನ್ನೆಲ್ಲ ಕೊಡದೆ ನಿಮ್ಮನ್ನ ಡಿಪ್ರೂವ್ ಮಾಡೋದು, ಅದರಿಂದ ಕೊಡದೆ ನಿಮ್ಮನ್ನ ಸತಾಯಿಸೋದು. ಏನು ಬೇಕಿದ್ರು ನಿಮ್ಮ ಅಪ್ಪನ ಮನೆ ಹೋಗಿ ತಗೊಂಬ, ನನ್ನ ಹತ್ರ ಏನು ಕೇಳ್ತೀಯಾ, ಆ ಥರ ಗಂಡಂದ್ರದ್ದು ಎಷ್ಟೋ ಸಲ ಆ ಥರ ಆಟಿಟ್ಯೂಡ್ ಇರುತ್ತೆ ಅಂತ ಸಂದರ್ಭಗಳಲ್ಲಿ. ಆಮೇಲೆ ಮುಖ್ಯವಾಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಂತ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಥವಾ ಸೆಕ್ಷುವಲಿ ಅಬ್ಯೂಸ್ ಮಾಡೋದು. ಹೇಗೆ ಅಂದರೆ ಅದು ಹೇಳಲಿಕ್ಕೆ ಬರಲ್ಲ, ತುಂಬ ಸೂಕ್ಷ್ಮವಾದಂಥ ಇದು ವಿಚಾರ. ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಅತಿ ಸೂಕ್ಷ್ಮವಾದ ಈ ವಿಚಾರ ಇದು. ಒಂದು ರೀತಿ ಅವಳನ್ನ ಯಾರದೋ ಜೊತೆ ಹೋಲಿಸ್ಬಿಟ್ಟು ಮಾತಾಡೋದು, ಒಂದು ರೀತಿ ಅವಳು ಏನಾದ್ರು ಫೋನಲ್ಲಿ ಮಾತಾಡಿದ್ರೆ ಅನುಮಾನ ಪಡೋದು, ಏನೋ ಸಂಬಂಧ ಇರ್ಬೋದು ಅಂದ್ಕೊಳ್ಳೋದು,
ಹೊರಗಡೆ ಯಾವುದೇ ವ್ಯಕ್ತಿಗಳ ಜೊತೆ ಮಾತಾಡಂಗಿಲ್ಲ ಅಥವಾ ಇದು ಮಾಡಂಗಿಲ್ಲ, ಅನುಮಾನಾಸ್ಪದವಾಗಿ ಅವಳು ನೋಡ್ತಾ ಇರೋದು. ಆಮೇಲೆ ಅವಳನ್ನ ಬಲವಂತವಾಗಿ ಇದು ಮಾಡಲಿಕ್ಕೆ ಅವಳನ್ನ ಇನ್ಸ್ಟಿಗೇಟ್ ಮಾಡೋದು, ಪ್ರವೋಕ್ ಮಾಡೋದು, ಈ ಥರದ್ದೆಲ್ಲ ಸಂದರ್ಭಗಳಲ್ಲಿ ಇದನ್ನೆಲ್ಲ ನಾವು ದೌರ್ಜನ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಬರೋದ್ರಲ್ಲಿ ಇವಿಷ್ಟು ಆಸ್ಪೆಕ್ಟ್ಸ್ ಇರಲೇಬೇಕು. ಈ ಆಸ್ಪೆಕ್ಟ್ಸ್ ಇದ್ದಾಗ ಅದನ್ನ ಕೌಟುಂಬಿಕ ದೌರ್ಜನ್ಯ ಅದ್ರ ಕೆಳಗಡೆ ತರ್ತಕ್ಕಂಥ ಒಂದು ಇದು ಅರ್ಹತೆಯನ್ನು ಪಡ್ಕೊಳ್ಳುತ್ತೆ. ಸೊ ಹೀಗಾದಾಗ ಏನು ಮಾಡಬೇಕು ಅನ್ನೋದು ಮುಖ್ಯವಾಗಿ ನಮ್ಮ ಒಂದು ಪ್ರಶ್ನೆ. ಏನಾಗುತ್ತೆ ಆ ಥರ ಮಾಡಿದಾಗ? ಸರ್ ಹೇಳಿದ್ರು, ಈಗ ನಮ್ಮ ದೇಶದಲ್ಲಿ ಹಳ್ಳಿ ಕಡೆ ಇವರು ರೂಪಾ ಮೇಡಮು ಅದನ್ನೇ ಹೇಳಿದ್ರು ಅಂತ ಅನ್ಸುತ್ತೆ ಅಲ್ವಾ, ಹಳ್ಳಿನಲ್ಲಿರ್ತಕ್ಕಂಥ ಮಹಿಳೆಯರಿಗಿಂತ ಪೇಟೆನಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಜಾಸ್ತಿ ಉಪಯೋಗ ಆಗ್ತಾ ಇದೆ ಒಂದು ರೀತಿಲಿ. ಆದರೆ ಮಿಸ್ಯೂಸ್ ಅನ್ನೋದು ಒಂದು ಕಡೆಲಿ ಇದೆ ಸರ್, ಒಂದು ಕಡೆನಲ್ಲಿ ಮಿಸ್ಯೂಸ್ ಇದೆ, ಎಷ್ಟೋ ಪರ್ಸೆಂಟ್ ಮಿಸ್ಯೂಸು ಮಾಡ್ಕೊತಾ ಇದ್ದಾರೆ. ಆಮೇಲೆ ಮಿಸ್ಯೂಸು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಪೇಟೆನಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಏನಾಗುತ್ತೆ, ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ, ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಅವರು ಅದನ್ನ ಚೆನ್ನಾಗಿ ಯುಟಿಲೈಸು ಮಾಡ್ಕೋತಾರೆ. ಪೇಟೆ ಕಡೆ ಇರ್ತಕ್ಕಂಥ ಮಹಿಳೆಯರು, ಈ ಹಳ್ಳಿ ಕಡೆ ಇರ್ತಕ್ಕಂಥ ಮಹಿಳೆಯರು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪ್ರತಿ ಒಂದು ಆಗು ಹೋಗುಗಳಿಗೆ ನಾವು ತುಂಬಾ ಕಾಶಿಯಸ್ ಆಗಿರ್ತೀವಿ. ಹೇಗೆ ಅಂತಂದ್ರೆ, ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಏನೇ ಒಂದು ಸಣ್ಣ ವಿಚಾರ ಏನಾದರೂ ಅವಮಾನ, ನಾನು ಹೀಗೆ ಮಾಡಿದ್ರೆ ನನ್ನ ತಪ್ಪು ತಿಳ್ಕೊತಾರೆ, ಸೊಸೈಟಿ ನನ್ನನ್ನು ಏನು ಹೇಳುತ್ತೆ,